ವಿಧಾನಸಭಾ ಚುನಾವಣೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ತಂದೆಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ರು. ಅದಾದ ಬಳಿಕ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಕಣಕ್ಕಿಳಿತಾರಂತೆ ಮೈಸೂರಿನಲ್ಲಿ ಅಂತೇಳಿ, ಮೈಸೂರಿನಿಂದ ಅವರು ಕಣಕ್ಕಿಳಿತಾರೆ ಅಂತೇಳಿ ಚರ್ಚೆಗಳು ಶುರುವಾಗಿತ್ತು. ಆದರೆ ಈಗ ಸಿಎಂಗೆ ಶಾಸಕರು ಹಾಗೂ ಮಾಜಿ ಶಾಸಕರು ಒಂದು ಸಲಹೆ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಲ್ಲೋದು ಬೇಡ, ಈಗ ಪರಿಸ್ಥಿತಿ ಸರಿ ಇಲ್ಲ, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತಾರೆ ಎನ್ನುವ ಚರ್ಚೆ ಶುರುವಾಗಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಹಾಗಾಗಿ ಸಿಎಂ ಶಾಸಕರು ಹಾಗೂ ಮಾಜಿ ಶಾಸಕರ ಸಲಹೆ ಪಡೆದುಕೊಂಡಿದ್ರು. ಆ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ, ಕಮಲ ನಾಯಕರ ಅಸಮಾಧಾನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯತೀಂದ್ರ ಲೋಕಸಭಾ ಸ್ಪರ್ಧೆಗೆ ಬೇಡ ಅಂತ ಹೇಳ್ತಿದ್ದಾರೆ ನಾಯಕರು. 3 ಶಾಸಕರು, ಓರ್ವ ಮಾಜಿ ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಕ್ಷೇತ್ರದ ಶಾಸಕರು ಇರಲ್ಲ, ಮಾಜಿ ಶಾಸಕರು ಹೇಳಿದ್ದಾರೆ ಬೇಡ, ಈ ಟೈಮಲ್ಲಿ ಬೇಡ, ಯಾಕೆಂದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಒಂದು ಕಡೆ ಪ್ರತಾಪ್ ಸಿಂಹ ಅವರು ತಮ್ಮದೇ ಆದಂತಹ ಒಂದು ಫಾಲೋವರ್ಸನ್ನು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮೈಸೂರು ಜಿಟಿ ದೇವೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕೂಡ ಆಗಿದೆ. ಸೊ ಇವರಿಬ್ಬರ ನಾಯಕತ್ವ, ಮತ್ತೊಂದು ಕಡೆ ಸಾರಾ ಮಹೇಶ್. ಸೊ ಇವರನ್ನೆಲ್ಲ ಗಮನಿಸಿದಾಗ ಘಟಾನುಘಟಿ ನಾಯಕರಿದ್ದಾರೆ. ಎಲ್ಲರೂ ಒಟ್ಟಿಗೆ ಜಂಟಿಯಾಗಿ ಹೋದಾಗ ಕಷ್ಟ ಆಗುತ್ತೆ. ಜೆಡಿಎಸ್ ಬಿಜೆಪಿ ಈ ಮೈತ್ರಿ ಇದೆಯಲ್ಲ, ಮೈತ್ರಿ ನೋಡಿ ಕಾಂಗ್ರೆಸ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಹೊಡೆತ ಕೊಡ್ತೀರ ಅಂತ ಹೇಳಿ ಲೆಕ್ಕ ಆಗ್ತಾ ಹೋದಾಗ ಮೈಸೂರಿನಲ್ಲೇ ಹೊಡೆತ ಕೊಡ್ತಾ ಇದೆ. ಅದನ್ನು ನಾವು ಹೇಳ್ತಾ ಇಲ್ಲ. ಕಾಂಗ್ರೆಸ್ನ 3 ಶಾಸಕರು, ಓರ್ವ ಮಾಜಿ ಶಾಸಕರೇ ಸಿಎಂಗೆ ಸಲಹೆ ಕೊಟ್ಟಿದ್ದಾರೆ. ಬೇಡ, ಯತೀಂದ್ರ ಸಿದ್ದರಾಮಯ್ಯ ಅವರು ನಿಲ್ಸೋದು ಬೇಡ ಅಂತಾರೆ. ನಿಂತ್ರೆ ಸೋಲು ಕಟ್ಟಿಟ ಬುತ್ತಿ ಎನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ರ ಯತೀಂದ್ರ ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಮುಂದಾಗಿದ್ರ. ಈಗ ಈ ಸಲಹೆ ಶಾಕ್ ಕೊಟ್ಟಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಏನ್ ಸಲಹೆ ಕೊಟ್ಟಿದ್ದಾರೆ ಸಿಎಂಗೆ? ವಿನೋದನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ, ಈಗ ಬಹಳ ಕುತೂಹಲ ಇದೆ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ದಿನಾಂಕ ಘೋಷಣೆ ಆಗಬೇಕು. ಒಂದು ಕಡೆ ಬಿಜೆಪಿ ಮೊದಲ ಪಟ್ಟಿಯನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಮೊದಲ ಪಟ್ಟಿಯನ್ನು ರೆಡಿ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಸಂಭವನೀಯರ ಪಟ್ಟಿಯನ್ನು ನಿನ್ನೆ ಅಷ್ಟೇ ನಾನು ಮಹಾಭಾರತ 2024 ಅನ್ನುವ ವಿಶೇಷ ಬುಲೆಟಿನಲ್ಲಿ ನಿಮಗೆ ಹೇಳಿದೆ, ಯಾವ್ಯಾವ ಕ್ಷೇತ್ರದ ಮೇಲೆ ಯಾರ್ಯಾರ ಹೆಸರಿದೆ ಅಂತೇಳಿ ಸಂಭವನೀಯ ಪಟ್ಟಿ. ಸೊ ಇಂಥ ಸಂದರ್ಭದಲ್ಲಿ ಸಿಎಂ ಸಲಹೆ ಪಡೆದುಕೊಂಡಿದ್ದಾರೆ, ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನ ನಿಲ್ಲಿಸಿದ್ರೆ ಗೆಲ್ಬೋದಾ, ಸ್ವಲ್ಪ ಅಭಿಪ್ರಾಯ ಕೊಡಿ ಅಂತೇಳಿ ಕೇಳಿದಾಗ 3 ಶಾಸಕರು, ಕಾಂಗ್ರೆಸ್ನ ಶಾಸಕರು, ಓರ್ವ ಮಾಜಿ ಕಾಂಗ್ರೆಸ್ನ ಶಾಸಕ ಬೇಡ, ಈ ಟೈಮಲ್ಲಿ ಬೇಡ ಅಂತ ಹೇಳಿದ್ದಾರಂತೆ. ಇದು ರಿಪಬ್ಲಿಕ್